ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾದಂತಹ ಅಕ್ಟೋಬರ್ನ ತಿಂಗಳು ಪ್ರಾರಂಭ ಆಗುವುದೇ ಹಬ್ಬದಿಂದ. ನಮ್ಮ ನಾಡದೇವಿಯಾಗಿರತಕ್ಕಂತಹ ಚಾಮುಂಡೇಶ್ವರಿ ಅಮ್ಮನವರಿಗೆ ಮೈಸೂರಿನಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಆಯುಧ ಪೂಜೆಯಿಂದ ಶುರುವಾಗತ್ತೆ. ಅಕ್ಟೋಬರ್ನ 1ನೇ ತಾರೀಕು ಆಯುಧ ಪೂಜೆ, 2ನೇ ತಾರೀಕು ನಮಗೆ ವಿಶೇಷವಾದಂತಹ ವಿಜಯ ದಶಮಿಯ ಒಂದು ಪರ್ವಕಾಲ ಇರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ಲಿ, ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಬವಣೆಗಳು ಸಹ ದೂರ ಆಗ್ಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಒಳ್ಳೇದಾಗ್ಲಿ, ಮಂಗಳವಾಗ್ಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ದೂರವಾಗ್ಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಈ ಮಾಸದ ವಿಶೇಷತೆಗಳನ್ನ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರಗಳನ್ನ ನೋಡೋಣ. 2ನೇ ತಾರೀಕು 10ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2025ಕ್ಕೆ ತುಲಾ ಸಂಕ್ರಮಣವಾಗ್ತದೆ ರವಿಯಿಂದ. ಇನ್ನು 18ನೇ ತಾರೀಕು 10ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 24/10/2025ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 27ನೇ ತಾರೀಕು 10ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಒಂದು ಗ್ರಹದ ಸಂಚಾರದ ಫಲಗಳು. ಅದೇ ರೀತಿಯಾಗಿ ಈ ತಿಂಗಳು ದಸರಾ ಹಬ್ಬ ಮಾತ್ರವಲ್ಲದೆ ದೀಪಾವಳಿ ಹಬ್ಬ ಸಹ ಇರ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟಗಳಾಗಿರಬಹುದು, ನಷ್ಟಗಳಾಗಿರಬಹುದು, ಕತ್ತಲೆಗಳು ಹೋಗಿ ಹೊಸ ಬೆಳಕು ನಿಮ್ಮ ಬದುಕಿನಲ್ಲಿ ಮೂಡಲಿ. ದೀಪಾವಳಿ ಹಬ್ಬವನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ. ಇನ್ನು ಈ ತಿಂಗಳ ಮಾಸ ವಿಶೇಷತೆಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 2ನೇ ತಾರೀಕಿನಂದು 1ನೇ ತಾರೀಕು ಮಹಾನವಮಿ, 2ನೇ ತಾರೀಕಿನಂದು ವಿಜಯದಶಮಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಶನಿ ಪ್ರದೋಷ ಇರತಕ್ಕಂಥದ್ದು. ಶನಿ ಪ್ರದೋಷ ಇರುವಂತಹದ್ದಿದೆ. ಇನ್ನು 6ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟದಲ್ಲಿ ಒಂದು ರಥೋತ್ಸವ ಸಹ ನಡೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025
ಈ ಒಂದು ದಿನ ಬಹಳ ವಿಶೇಷವಾದ ದಿವಸ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ವರ್ಷಕ್ಕೆ ಕೆಲ ದಿನಗಳು ಮಾತ್ರ ದರ್ಶನವನ್ನ ಕೊಡತಕ್ಕಂತಹ, ವರ್ಷದಲ್ಲಿ ಒಮ್ಮೆ ಮಾತ್ರ ಬಾಗಿಲನ್ನ ತೆಗೆಸಿಕೊಂಡು ಕೆಲ ದಿನಗಳವರೆಗೂ ಮಾತ್ರ ದರ್ಶನವನ್ನ ಕೊಟ್ಟು ಪುನಃ ಬಾಗಿಲು ಹಾಕಿಸಿಕೊಳ್ಳತಕ್ಕಂತಹ ಹಾಸನದ ಅಧಿದೇವತೆಯಾಗಿರತಕ್ಕಂತಹ ಹಾಸನಾಂಬ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಯತಕ್ಕಂತಹ ದಿವಸ. 9ನೇ ತಾರೀಕಿನಂದು ಹಾಸನಾಂಬ ಅಮ್ಮನವರ ದರ್ಶನ ಪ್ರಾರಂಭವಾಗ್ತದೆ. ಹಾಗಾಗಿ ದಾಂಗುಡಿ ಇಟ್ಕೊಂಡು ಹೋಗೋದು ಬೇಡ. ಅಮ್ಮನವರು ಬಹಳ ದೀರ್ಘಕಾಲದಲ್ಲಿ ಈ ಬಾರಿ ನಿಮಗೆ ಸುಮಾರು 1 ವಾರಕ್ಕೂ ಹೆಚ್ಚಿನ ಕಾಲ ದರ್ಶನವನ್ನ ಕೊಡುತ್ತಾರೆ. ದರ್ಶನದ ಭಾಗ್ಯವಿದೆ. ಯಾರು ಸಹ ಏನೋ ಒಂದು ನೂಕ್ ಮುಗ್ಲನ್ನು ಮಾಡ್ಕೊಂಡು ಹೋಗಿ ಹೋದ ವರ್ಷ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಏನಿದ್ರು ಸಾಮಾನ್ಯವಾಗಿ ಸಾಧಾರಣವಾಗಿ ನಿಧಾನವಾಗಿ ಹೋಗಿ ಬನ್ನಿ, ಎಲ್ಲವೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಇನ್ನು ದೀಪಾವಳಿ ಹಬ್ಬಕ್ಕೆ ಸಂದರ್ಭಕ್ಕೆ ಬರೋ ಹಾಗೆ ಇನ್ನು 19ನೇ ತಾರೀಕೆ ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಆಗ ಹಿಂದಿನ ಕಾಲದಲ್ಲಿ ಏನಾಗೋದು, ಅಂಡೆ ಒಲೆಗಳಿರೋದು, ಎಲ್ಲರೂ ನೀರನ್ನ ತುಂಬಿಕೊಂಡು ಅಂಡೆ ಒಲೆಗೆ ಪೂಜೆ ಮಾಡಿ ಯಮನ ಪೂಜೆ ಅಂತೆಲ್ಲ ಮಾಡೋರು. ಈಗ ಆ ರೀತಿಯಾಗಿ ಯಾರು ಮಾಡುವಂತಹ ಒಂದು ಪದ್ಧತಿ ಕಳ್ಕೊಂಡ್ ಬಿಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಪೂರ್ವಿಕರ ಆಚರಣೆಗಳು ಈಗ ಯಾಕೋ ಮುಂದುವರ್ಕೊಂಡು ಬರ್ತಾ ಇಲ್ಲ. ಅದು ಬಹಳ ಬೇಸರವೂ ಆಗುತ್ತೆ. ಮುಂದಿನ ದಿನಮಾನಗಳನ್ನ ನಾವ್ ಏನ್ ತಾನೇ ಹೇಳ್ಕೊಡ್ಬಹುದು ಮಕ್ಕಳಿಗೆ, ಎಲ್ಲವೂ ಬಿಟ್ಟು ಹೊರಟೋಗ್ತಾ ಇದ್ದೀವಿ. ಗೊತ್ತಿಲ್ಲ ಮುಂದಕ್ಕೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು 20ನೇ ತಾರೀಕಿಗೆ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು ಅವತ್ತೇ. ನೋಡಿ, ಶ್ರೀಕೃಷ್ಣನು ನರಕಾಸುರನನ್ನ ವಧಿಸಿದಂತಹ ಸಂದರ್ಭವನ್ನ ಒಂದು ನೆನಪು ಮಾಡ್ಕೊಳ್ತಾ, ಆ ನರಕನ ವಿಶೇಷವಾದ ನರಕಾಸುರನ ಎಲ್ಲ ವಿಧದ ತೊಂದರೆ ತಾಪತ್ರಯಗಳಿಂದ ಆಚೆ ಬಂದಂತಹ ದಿನವೇ ಆ ನರಕ ಚತುರ್ದಶಿ. ಅದೇ ರೀತಿಯಾಗಿ ಧನಲಕ್ಷ್ಮಿ ಪೂಜೆ, ಅದನ್ನ ಸಂಜೆ ಹೊತ್ತು ಮಾಡ್ತಕ್ಕಂಥದ್ದು. ನಿಮ್ಮ ಜೀವನದ ಸಕಲ ತೊಂದರೆ ತಾಪತ್ರಯಗಳ ನಿವಾರಣೆಗೆ ಧನಲಕ್ಷ್ಮಿ ಪೂಜೆಯನ್ನ ಈ ಒಂದು 20ನೇ ತಾರೀಕಿನಂದು ಮಾಡ್ತಕ್ಕಂಥದ್ದಿದೆ. ಇನ್ನು 21ನೇ ತಾರೀಕು ಬಲೀಂದ್ರನ ಪೂಜೆ ಇರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬಲೀಂದ್ರ ಹೇಗೆ ವಾಮನನಾಗಿ ಶ್ರೀ ಮಹಾವಿಷ್ಣುವು ಬಂದು ಬಲೀಂದ್ರನನ್ನ ಹೇಗೆ ಅವನನ್ನ ಪಾತಾಳಕ್ಕೆ ಲೋಕಕ್ಕೆ ತಗೊಂಡಿದ್ದು, ಕೇವಲ 3 ಅಡಿಗಳಲ್ಲಿ ತನ್ನ ವಿರಾಟ್ ರೂಪವನ್ನ ತೋರಿಸಿ ಒಂದು ಬಲೀಂದ್ರನನ್ನ ಪಾತಾಳಕ್ಕೆ ತಳ್ಳಿದ್ದು ಅನ್ನುವಂಥದ್ದು ಗೊತ್ತಿದೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ, ಚಂದ್ರ ದರ್ಶನವನ್ನ ನೀವು ಮಾಡ್ಬೇಕಾಗ್ತದೆ ಅವತ್ತೊಂದು ದಿವಸ. ಜೊತೆಗೆ 23ನೇ ತಾರೀಕು ಆಗ್ಲೇ ಹೇಳಿದ ಹಾಗೆ ಹಾಸನಾಂಬ ದೇಗುಲದ ಬಾಗಿಲನ್ನ ಹಾಕ್ತಕ್ಕಂಥದ್ದು. ನೋಡಿ, ಇಲ್ಲಿ 9ನೇ ತಾರೀಕಿನಿಂದ ಈ ಬಾರಿ 23ನೇ ತಾರೀಕಿನವರೆಗೂ ಇರುವಂಥದ್ದು. ಸ್ವಲ್ಪ ದೀರ್ಘಕಾಲದಲ್ಲೇ ಇದೆ. ಸೊ ಯೋಚನೆ ಇಲ್ಲ. ಅಮ್ಮನವರು ವಿಶೇಷವಾಗಿ ದರ್ಶನವನ್ನ ಕೊಡ್ತಾರೆ. ಅಮ್ಮನವರ ದರ್ಶನ ಭಾಗ್ಯದಿಂದ ನಿಮ್ಮೆಲ್ಲರ ಜೀವನ ಸಹ ಸರಿ ಹೋಗ್ಲಿ. ಇದಿಷ್ಟು ಈ ಅಕ್ಟೋಬರ್ನ ತಿಂಗಳ ಮಾಸ ವಿಶೇಷತೆಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂದ್ರೆ, ಇನ್ನು ಅಕ್ಟೋಬರ್ನ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಬಹಳ ಅದೃಷ್ಟದಾಯಕವಾಗಿರ್ತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬೇಕಾಗತ್ತೆ. ಒಳ್ಳೊಳ್ಳೆ ಅನುಕೂಲಗಳು ಅಕ್ಟೋಬರ್ನ ತಿಂಗಳಲ್ಲಿ ನಮ್ಮ ತುಲಾರಾಶಿಯವರಿಗೆ ನಡೀತಕ್ಕಂತಹದ್ದು. ಬಟ್ ಆದ್ರೆ ಕೆಲವ್ರು ಕೇಳ್ತೀರಿ, ಗುರುಗಳೇ ನೀವೇನೋ ಚೆನ್ನಾಗಿದೆ, ತುಲಾರಾಶಿಯವ್ರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ತಿರ್ತೀರಿ. ಕೆಲವೊಬ್ರು ಚೆನ್ನಾಗಿದೆ ಅಂತ ಪಾಪ ಕಮೆಂಟ್ ಹಾಕಿದ್ದಾರೆ, ಕೆಲವೊಬ್ರು ಫೋನ್ ಮಾಡಿ ಹೇಳಿರೋರು ಇದ್ದಾರೆ. ಆದ್ರೆ ಇನ್ನು ಕೆಲವರು ಪಾಪ ಕಮೆಂಟ್ಸ್ ಮಾಡ್ತಿರ್ತಾರೆ, ನೀವೇನೋ ಚೆನ್ನಾಗಿದೆ ಅಂತ ಹೇಳ್ತೀರಿ, ಆದ್ರೆ ನಮ್ಗೆ ಯಾವ ಚಂದವೂ ಇಲ್ಲ, ಯಾವ ಅಂದವೂ ಇಲ್ಲ, ಬರೀ ಕಷ್ಟವನ್ನೇ ಅನುಭವಿಸ್ತಿದ್ದೀವಿ ಅಂತ. ಬಹುಶಃ ಅದಕ್ಕೆ ನಿಮ್ಮ ಮೂಲ ಜನ್ಮ ಜಾತಕದ ದಶಾಭುಕ್ತಿಗಳು ಕಾರಣವಾಗಿದ್ದಿರಬಹುದು. ಅದಕ್ಕೆ ಹೇಳೋದು, ಗೋಚಾರದ ಫಲ ನಿಮ್ಮ ಜೀವನಕ್ಕೆ 20% ಅಷ್ಟು ಅಪ್ಲಿಕೇಬಲ್ ಇತ್ತು ಅಂತಂದ್ರೆ ಇನ್ 80% ನಿಮ್ ಜನ್ಮ ಜಾತಕದ ಫಲ. ಹಾಗಾಗಿ ನಿಮ್ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ, ಫೋನ್ ಕನ್ಸಲ್ಟೇಷನ್ ಮುಖಾಂತರವಾಗಿ, ಅಥವಾ ನೇರವಾಗಿ ಬಂದು ಭೇಟಿ ಮಾಡ್ತೀನಿ ಅನ್ನೋದಿದ್ರು ಸಹ ನೇರವಾಗಿ ಬಂದು ಭೇಟಿ ಮಾಡಿ. ಅದರಿಂದ ನಿಮ್ಗೇನಾಗ್ತದೆ, ನಿಮ್ ಜನ್ಮ ಜಾತಕದಲ್ಲಿರುವಂತಹ ಫಲಾನುಫಲಗಳು ಶುಭವಾಗಿದ್ರೆ ಒಳ್ಳೇದು, ಅಶುಭವಾಗಿದ್ರೆ ಅದಕ್ಕೆ ಏನ್ ಬೇಕೋ ಪರಿಹಾರಗಳನ್ನ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗಾಗಿಯೇ ನೀವೇನ್ ಮಾಡಬಹುದು ಅಂತಂದ್ರೆ, ಇಲ್ಲಿರುವಂತಹ ಫೋನ್ ನಂಬರ್ಗೆ ನೀವು ವಾಟ್ಸ್ಆಪ್ ನ ಮುಖಾಂತರವಾಗಿ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ಕೇಳಿ, ನಿಮ್ಗೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಹಣಕಾಸಿನ ವಿಚಾರಗಳಲ್ಲಿ ಈ ತಿಂಗಳು ಬಹಳ ಅದೃಷ್ಟ ತುಲಾರಾಶಿಯವರಿಗೆ. ಮನೆಯ ಹೊರಗೂ ಮತ್ತು ಮನೆಯ ಒಳಗೂ ನಿಮ್ಗೆ ನಿಮ್ಮ ಒಂದು ಜೀವನದ ಮೌಲ್ಯಗಳನ್ನ ಹೆಚ್ಚಿಸ್ತಕ್ಕಂತಹ ವಾತಾವರಣಗಳು ಜಾಸ್ತಿ ಇದೆ. ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ಸಂಪೂರ್ಣವಾಗ್ತದೆ. ದೀರ್ಘಾವಧಿಯ ಅನಾರೋಗ್ಯದ ಸಮಸ್ಯೆಗಳು ದೂರಾಗಿ
ಆರೋಗ್ಯ ಪ್ರಾಪ್ತಿ ಆಗುವಂತಹ ತಿಂಗಳು ಈ ಒಂದು ತಿಂಗಳು ಅಂತಾನೆ ಹೇಳಬಹುದು, ಅಕ್ಟೋಬರ್ನ ತಿಂಗಳಲ್ಲಿ. ಮತ್ತು ಹೊಸ ವಿಧದ ಬಟ್ಟೆಗಳನ್ನ, ನೂತನ ವಸ್ತ್ರಾಭರಣಗಳನ್ನ ಖರೀದಿ ಮಾಡಿ ಬಹಳ ಸಂತೋಷ ಪಡ್ತೀರಿ. ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ. ನಿಮ್ಮ ಮನಸ್ಸಿಗೆ ಬಹಳ ಖುಷಿಯಾಗತಕ್ಕಂತಹ ವಾತಾವರಣ ಇರ್ತಕ್ಕಂಥದ್ದು. ಬೆಳವಣಿಗೆಗಳು ತುಂಬಾನೇ ಚೆನ್ನಾಗಿದ್ದಾವೆ. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಅವಕಾಶಗಳು ಸಿಗತಕ್ಕಂತಹದ್ದು ಆಗತ್ತೆ. ಸ್ಥಿರಾಸ್ತಿಯ ಖರೀದಿಯ ವಿಚಾರದಲ್ಲಿದ್ದಂತಹ ಅನೇಕ ಗೊಂದಲಗಳು ನಿವಾರಣೆಯಾಗತ್ತೆ. ಮನೆಯಲ್ಲಿ ಶಾಂತಿ, ಕುಟುಂಬದಲ್ಲಿ ಸೌಖ್ಯ, ಸಂಗಾತಿಯೊಟ್ಟಿಗೆ ಸಾಮರಸ್ಯದ ಬದುಕು, ಇದೆಲ್ಲವೂ ಸಹ ತುಲಾರಾಶಿಯವರಿಗೆ ಇರತಕ್ಕಂತಹದ್ದು. ಆದ್ರೂ ಸಹ ಕೆಲವೊಮ್ಮೆ ಎಲ್ಲೋ ಒಂದ್ ಕಡೆ ಏರುಪೇರುಗಳು ನಿಮ್ಮ ಬದುಕಿನಲ್ಲಿ ಬರಬಹುದು. ದಿಢೀರಂತ ಸ್ಟ್ರಕ್ ಆಗಬಹುದು. ನಿಮ್ಮ ಲೈಫು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಬೇರೆ ಬೇರೆ ರೀತಿಯಾದಂತಹ ತಾಪತ್ರಯಗಳು, ಈ ದೃಷ್ಟಿದೋಷ, ಮಾಟಮಂತ್ರ ದೋಷದಿಂದ ಬರ್ತಿರಬಹುದು. ಅನೇಕ ವಿಧವಾಗಿರತಕ್ಕಂತಹ ತಾಪತ್ರಯಗಳು ಉಂಟಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಇದು ಅಕ್ಟೋಬರ್ನ ಮಾಸ ಭವಿಷ್ಯವಾಗಿದ್ರೂ ಸಹ ಇದು ನಿಮ್ಗೆ ಸೆಪ್ಟೆಂಬರ್ನ ಮಾಸದಲ್ಲಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ನ ತಿಂಗಳ ಈ ಒಂದು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಸರ್ವಕಾರ್ಯ ಸಿದ್ಧಿ ಮೂಲಿಕ ಬೆಳ್ಳಿ ರಜತ ತಾಯಿತವನ್ನ ನೀವು ತರಿಸ್ಕೊಂಡು ನಿಮ್ಮ ಕತ್ನಲ್ಲಾಗ್ಲಿ, ತೋಳ್ನಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಅತ್ಯಮೂಲ್ಯವಾದ ಮೂಲಿಕೆಗಳನ್ನ ಈಗಾಗಲೇ 7ನೇ ತಾರೀಕು ಗ್ರಹಣದಂದು, ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣದಂದು ಸಂಗ್ರಹಣವನ್ನು ಮಾಡಿ ಅದಕ್ಕೆ ಗ್ರಹಣದ ಸಮಯದ ನಂತರದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಬಹಳ ಶಕ್ತಿಯುತವಾಗಿ ಮಾಡಿದ್ದಾಗಿದೆ. ಇನ್ನ 21ನೇ ತಾರೀಕಿನ ಸೂರ್ಯಗ್ರಹಣ ನಮಗ್ ಕಾಣೋದಿಲ್ಲ, ಬಟ್ ಆದ್ರೂ ಸಹ ಗ್ರಹಣಕಾಲದ ಪೂಜೆಯಿಂದ ಇನ್ನಷ್ಟು ಸಂತೃಪ್ತವಾಗಿರತಕ್ಕಂತಹ ದೇವರ ಆಶೀರ್ವಾದಗಳನ್ನ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು, ಜೊತೆಗೆ ಅಮಾವಾಸ್ಯೆ ಬೇರೆ ಕಾರ್ಯಗಳು ಸಿದ್ಧಿ ಆಗ್ಲಿ ಅಂತ ಹೇಳಿ ಮಾಡುವಂತಹ ರಥಾಯುಧವನ್ನ ನೀವು ತರಿಸ್ಕೊಂಡು ಕಟ್ಕೊಳ್ಳಿ. ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಬೇಗನೆ ನಿಮ್ಗೆ ಸಿದ್ಧಿ ಆಗ್ತದೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಅನುಸಾರವಾಗಿ ನಾವದನ್ನ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕಳುಹಿಸಿ ಕೊಡ್ತೇವೆ. ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದ್ರ ಬಗ್ಗೆನೂ ಸಹ ನೀವು ಯೋಚನೆ ಮಾಡಬಹುದು. ಇನ್ನು ತುಲಾರಾಶಿಯವರ ಇನ್ನೊಂದಷ್ಟು ಶುಭ ಫಲಗಳೇನಪ್ಪಾ ಅಂದ್ರೆ, ರಾಜಕಾರಣಿಗಳಿಗೆ ಉತ್ತಮವಾದ ಲಾಭಗಳಿದ್ದಾವೆ. ಒಳ್ಳೊಳ್ಳೆ ಪೊಸಿಷನ್ಸ್ಗಳು ಬರ್ತಕ್ಕಂಥದ್ದು. ಉದ್ಯಮಿಗಳಿಗೆ ನಿಮ್ಮ ಸಂಕಷ್ಟದ ಕಾಲ ಮುಗಿಯತ್ತೆ. ಆದಾಯ ಹೆಚ್ಚಿಗೆ ಆಗತಕ್ಕಂತಹದ್ದು. ಮನೆಗಳಲ್ಲಿ ಶುಭ ಕಾರ್ಯಗಳು ಜರುಗತಕ್ಕಂತಹದ್ದು ನಡೆಯುತ್ತೆ. ಒಳ್ಳೆ ವಿಧದ ಸುಖದ ಜೀವನ ನಿಮಗೆ ಪ್ರಾಪ್ತಿ ಆಗತಕ್ಕಂತಹದ್ದು ಇದೆ. ಸೊ ಒಟ್ಟಾರೆಯಾಗಿ ಚೆನ್ನಾಗಿರುವಂತಹ ಒಂದು ದಿನಮಾನಗಳು ಈ ಒಂದು ತಿಂಗಳಲ್ಲಿ ತುಲಾರಾಶಿಯವರಿಗೆ ಇರತಕ್ಕಂತಹದ್ದು. ಜೊತೆಗೆ ಮಾಸಾಂತ್ಯದ ಹೊತ್ತಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾಗಿರತಕ್ಕಂತಹ ಟ್ರಾನ್ಸ್ಫರ್ಗಳು ಸಿಗತಕ್ಕಂತಹದ್ದು. ಶುಭ ರೀತಿಯಾಗಿ ಇರತಕ್ಕಂತಹ ಅನುಕೂಲತೆಯ ವಾತಾವರಣಗಳು ಜಾಸ್ತಿ ಇದ್ದಾವೆ. ಸೊ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ, ಚೆನ್ನಾಗಿರೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಇನ್ನೊಂದಷ್ಟು ಅನುಕೂಲಗಳು ಆಗಲಿ. ಜೊತೆಗೆ ಸ್ನೇಹಿತರು, ಸಂಬಂಧಿಕರಿಗೆ ಒಂದಷ್ಟು ಸಹಾಯ ಸಹಕಾರಗಳನ್ನ ಕೊಡ್ತೀರಾ. ಆದ್ರೆ ಸಹಾಯ ಸಹಕಾರಗಳನ್ನು ಕೊಡ್ಬೇಕಾದಾಗ ನಾವು ಪ್ರತಿ ಬಾರಿಯೂ ಹೇಳ್ತೀವಿ, ನೀವು ಮಾಡುವಂತಹ ಸಹಾಯಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಸುಮ್ನೆ ನೀವು ಮಾಡೋದಕ್ಕೆ ಹೋಗ್ಬೇಡಿ, ಸರಿನಾ? ನಿರುದ್ಯೋಗಿಗಳಿಗೆ ಉತ್ತಮವಾದ ಫಲಗಳು ಸಿಗತಕ್ಕಂಥದ್ದು, ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು ಎಲ್ಲವೂ ಆಗತ್ತೆ. ಮನೆಯಲ್ಲಿ, ಕೆಲಸದಲ್ಲಿ ತುಂಬಾ ಶಾಂತ ರೀತಿಯಾದಂತಹ ವಾತಾವರಣ ಇರುತ್ತೆ. ಮತ್ತು ಅನೇಕ ಚಿಂತೆ ಮತ್ತು ತಾಪತ್ರಯಗಳಿಂದ ಹೊರಗೆ ಬರತಕ್ಕಂತಹದ್ದು. ವಿರೋಧಿಗಳಿಗೆ ನೀವು ಉಪದ್ರಗಳನ್ನ ಕೊಡ್ತಕ್ಕಂಥದ್ದು, ವಿರೋಧಿಗಳಿಗೆ ನೀವೇ ತೊಂದರೆಗಳನ್ನ ಕೊಡ್ತೀರಿ. ಇದೊಂಥರ ವಿಶೇಷವಾದ ಫಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಯಾವಾಗ್ಲೂ ನಾವು ವಿರೋಧಿಗಳಿಂದ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ. ಆದ್ರೆ ಈ ತಿಂಗಳು ತುಲಾರಾಶಿಯವರು ನೀವೇ ಅವ್ರಿಗೆ ಸಮಸ್ಯೆಗಳನ್ನ ತಂದು ಕೊಟ್ಬಿಡ್ತೀರಿ. ಅದೊಂಥರ ತುಂಬಾ ಚೆನ್ನಾಗಿರತ್ತೆ ನೋಡಿ. ಯಾವಾಗ್ಲೂ ನಾವು ಬೇರೆಯವರಿಂದ ತೊಂದರೆ ಅನುಭವಿಸಿ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ನಮ್ಮಿಂದ ಅವ್ರಿಗೆ ತೊಂದರೆ ಅಂತಂದ್ರೆ ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ಉದ್ಯಮಿಗಳಿಗೆ ಆಗ್ಲೇ ಹೇಳ್ದ ಹಾಗೆ ಚೆನ್ನಾಗಿದೆ. ಎಲ್ಲವೂ ಸಹ ಅನುಕೂಲಗಳು ಜಾಸ್ತಿ ಇದ್ದಾವೆ. ಕುಟುಂಬದಲ್ಲಿ ಶಾಂತಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯ ವಾತಾವರಣಗಳು ಇರತಕ್ಕಂತಹದ್ದು ತುಂಬಾ ಚೆನ್ನಾಗಿದೆ. ಏನ್ ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿರಿ. ನಿಮ್ಮೆಲ್ಲರ ಜೀವನದಲ್ಲೂ ಇರ್ತಕ್ಕಂತಹ ಕಷ್ಟ ನಷ್ಟಗಳು ದೂರಾಗಿ
ಬೆಳವಣಿಗೆಗಳು ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಪರಿಹಾರ ಅಂತ ಬಂದಾಗ ತುಲಾರಾಶಿಯವ್ರು ಏನ್ ಮಾಡ್ಕೊಳ್ಬೇಕಪ್ಪ ಅಕ್ಟೋಬರ್ನ ತಿಂಗಳಲ್ಲಿ ಅಂದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರದಲ್ಲಿ ಮೊದಲನೇದಾಗಿ ನಾವು ಹೇಳೋದೆ ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸ್ಕೊಳ್ಳಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡೋದಕ್ಕೆ ಹೇಳಿ. ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಪ್ರಾಣವಾಯು, ಇಡೀ ಪಕ್ಷಿ ಸಂಕುಲಗಳಿಗೆ, ಪ್ರಾಣಿ ಸಂಕುಲಗಳಿಗೆ ಆಹಾರದ ವ್ಯವಸ್ಥೆಯು ಸಹ ಆಗ್ತದೆ. ನಿಮ್ಮಿಂದ ಒಂದು ಹೊಸ ಪರಿವರ್ತನಾ ಯುಗ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ನೋಡಿ, ಒಂದು ಬಿಂದುವಿನಿಂದನೇ ಪ್ರತಿಯೊಂದು ಪ್ರಾರಂಭವಾಗೋದು. ಹಾಗಾಗಿ ನಾನು ಬಿಂದು ಬಿಟ್ರೇನೆ ಮುಂದೆ ಬರೆಯೋಕ್ ಸಾಧ್ಯವಾಗೋದು. ಬರವಣಿಗೆಯ ಮೂಲವೇ ಬಿಂದು, ಕ್ರಿಯೆಯ ಮೂಲವೇ ಬಿಂದು. ಹಾಗಾಗಿ ಸಣ್ಣ ಒಂದು ಕ್ರಿಯೆಯ ಬಿಂದು ನಿಮ್ಮ ಜೀವನದಿಂದ, ಬದುಕಿನಿಂದ ಪ್ರಾರಂಭವಾದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಜಲುಗಳನ್ನ ಪ್ರತಿಯೊಬ್ರು ದಾಟ್ಕೊಳ್ತಾ ಹೋಗ್ಬೋದು, ಹಲವಾರು ಜನಕ್ಕೆ ಪ್ರೇರಕವಾಗಿ ನಿಂತ್ಕೊಳ್ಬಹುದು. ಹಾಗಾಗಿ ಸಣ್ಣ ಕೆಲಸ. ಆಧ್ಯಾತ್ಮಿಕ ಪರಿಹಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ದುರ್ಗಾ ಪೂಜೆಯನ್ನ ಮಾಡ್ತಾ ಇರಿ. ದುರ್ಗಾ ದ್ವಾದಶ ನಾಮಾವಳಿಯನ್ನ ಪಠಣವನ್ನ ಮಾಡ್ತಾ ಇರಿ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಮಾಡ್ತಾನೆ ಇರಿ. ಎಲ್ಲವೂ ಸಹ ಒಳ್ಳೇದಾಗ್ಲಿ. ಇದಾಗಿತ್ತು ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.